ಇವು ಕೌದಿ ಹೊಲ್ಯಾಕ ಸೀರೆ ಒಯ್ಪ ಅಂತ ಹೇಳೀನಿ. ಮುಂಜಾನೆ ಇರತ್ಲೆ ಬಂದ ನೋಡೋಂಟ ಮಧ್ಯಾಹ್ನ ಕೆಲಸ ಆದ್ಮೇಲೆ ಬರ್ಲಾಸಲ್ಲ ನಾವು. ಇವ ಮತ್ತಿನ ಹತ್ತೆ ಆ ಗಂಟನೆ ಗಿಟ್ಟನೆ ಅವ್ನು ಹಳೆ ಸೀರಿನ ರಮ್ಯಾ ನಾನು ಹತ್ತು ನೋಡ್ಲೇನೆ. ಅವ್ನು ಇಳ್ಕೊಳಕ್ಕೂ ಗಾಂವ್ ಆಗೋದಿಲ್ಲ ಕರಿತೀನಿ ತಡಿ. ನೀಲಾ ಎಲ್ಲಿ ಇಟ್ಟಿದ್ದೇನೆ ಅದನ್ನ ಸೀರೆ ಹಳೆ ಸೀರೆ ಗಂಟು ಏನು ಅಲ್ಲಿ ಮ್ಯಾಲ ಇದ್ರ ಮ್ಯಾಗ ಐತೆ ಆಗೊಂದಿ ಮ್ಯಾಗ ಏನರ ಇಟ್ಕಿಟ್ಟೆ ನಾನು ನೋಡ್ತೀನಿ. ಮನೆ ಸ್ವಚ್ಛ ಮಾಡೋ ಮುಂದೆ ಬೇಡಾಗಿದ್ದು ಎಲ್ಲ ಹಿಂದೆ ತುರುಕಿ ಬಿಡೋದು. ಈಗ ಬೇಕಂತ ಸಿಗೋದಿಲ್ಲ. ಬನ್ಯವ ಏನು ಬೇ ರಮ್ಯಾ ಇವ ಕೌದಿ ಹೊಲ ಬಂದಾನೆ ಮಧ್ಯಾಹ್ನ ಬರ್ಲಾಸಲ್ಲ ಕೆಲಸದ ಹೊತ್ನ್ಯಾಗ ಬಂದ್ಬಿಟ್ಟ ನೋಡು. ಮತ್ತೆ ಇನ್ನೊಂದು 2 ತಿಂಗಳು ದಿನ ಬರೋದಿಲ್ಲ ಅಂತೇವ. ಹಳೆ ಸೀರೆ ಮ್ಯಾಗ ಗಂಟ್ನ್ಯಾಗ ಮನೆ ಸ್ವಚ್ಛ ಮಾಡೋ ಮುಂದೆಲ್ಲ ಇಟ್ಕಿಟ್ಟೆವನ ನೋಡ್ಯವ ಮ್ಯಾಗ ಅದಾವನ ಒಟ್ಟು ಹತ್ತಿ ನಮಗೂ ಹತ್ತಿ ಇಳಿದಾಗೋದಿಲ್ಲ ಒಟ್ಟು ನೋಡ್ಯವ ಯಾವ್ದ್ರ ಗಂಟ್ನೆ ಸೀರೆ ಅದಾವ ನೋಡ. ಇಲ್ಲಿ ಇಲ್ಲ ಬೇ ಅತ್ತ ಹಿಂದೊಂದು ಗಂಟ್ನೆ ಅಂತದ್ ಕಾಣಕತ್ತತಿ ದೂರ ಐತದು. ಇನ್ನು ಹೌದೇನಲ್ಲವ ಅದು ಇಲ್ಲಿ ಇಲ್ಲ. ಇಲ್ಲಿ ಬರೀ ಕೈ ಚೀಲ ಅದಾವು ಇಲ್ಲಿ ಇಲ್ಲ. ನೋಡ್ಯವ ನಮ್ಮ ಶಾನಕ್ಕೆ ಒಟ್ಟು ಚಂದಂಗೆ ನೋಡ್ಯವ ಅತ್ತಾಗ ಎಲ್ಲರ ಸರೀಶ್ ನೋಡೋರು ಚೀಲಪಲ್ಲ ಒಟ್ಟು ತಡಿವ. ಇಲ್ಲೊಂದು ಏನೋ ಗಂಟು ಕಾಣಕತ್ತತಿ ತೆಗಿತೀನಿ ತಡಿ. ಏಯವ್ವ ಬೇ ಹರಿದು ಬೇ ಅದು ಕಟ್ಟಿಟ್ಟಿದ್ದು ಓಸು ಚೀಲಪಲ್ಲೆ ಅದ ನೋಡು ಸೀರೆ ಇರೋಲ್ಲ ಕೆಳಗೆ ಹೋಗಿ ಅಲ್ಲಿ ಮಡಿಸ್ಕೊಡಕ್ಕೆ ಬರ್ತೈತಿ. ಸಿಕ್ಕೋಲ್ಲೇವ ಚಲೋ ಆತು ತಡಿಯವ ಎನಿಶಿ ಮಡಿಸ್ಕೊಡ್ತೇನೆ ನಿನಗೂ ಅಲ್ಲಿ ಕೊಡಾಗ ನಾವು ಆಕತಿ ಒಗಿಯವ ಒಗಿ ಇಲ್ಲ ಮಡಿಸ್ತೇನೆ. ಯಾವ ಅಷ್ಟು ಮಡ್ಚೇನು ಬೇ 12 ಅದ ನೋಡಿ ಸೀರೆ. ಕೌದಿ ಹೊಲಕ್ಕೆ ಎಷ್ಟು ಬೇಕು ನೋಡಿ ಕೇಳಿ ಕೊಡು. ಉಳ್ಕಿದ್ದು ತೆಗೆದಿಡೆ ಮತ್ತೆ ಹೊಲ್ಸಾಕ್ ಬರ್ತೈತಿ. ಇಷ್ಟು ಬೇಕಂತಂದ್ರೆ ಕೊಡು ಒಂದು ರೇಟ್ ಮಾಡಿ ಹೊಂದಸ್ರಿ. ಅವು ಅಡ್ಡಿ ದುಡ್ಡಿಗೆ ಹೇಳ್ತಾರೆ ಹ್ಞೂ ಅನ್ಬೇಡ ನೀನು ಒಂದೇ ಇದಕ್ಕೆ ಹೊಲ್ಸಾಕೇನು ಇಲ್ಲ. ಈ ಓಣ್ಯಾಗ ಹೆಣ್ಮಕ್ಳು ಅವರು ಹೊಲ್ಯಾಕ ಕೊಡ್ತಾರ. ಅವರೆಲ್ಲರೂ ಎಷ್ಟು ರೇಟಿಗೆ ಕೌದಿ ಹೊಲ್ಯಾಕ ಹೊಂದಿಸ್ತಾರಲ್ಲ ಅಷ್ಟಕ್ಕೆ ಹ್ಞೂ ಅಂತೇನೆ. ನಾನು ಇದು ಮಾಡೋದಿಲ್ಲ ಕೊಟ್ಟು ಬರಲೇವ ಇವನು. ಹ್ಞೂ ಬೇ ಕೊಟ್ಟು ಬಾ 12 ಅದ ನೋಡವ ಸೀರೆ. ಅಲ್ಲಿ ಮತ್ತೆ ಏನಾರ ಬ್ಯಾಡಾಗಿದ್ದು ನಿಮ್ಮ ಹಳೆ ಅರಿಬಿ ಚೂಡಿದಾರ ಅದು ಅವು ಇವು ಅದಾವ ನೋಡ್ಯವ ತೆಗಿಯವನ್ನ ನೋಡ್ತೀನಿ ತಡಿವ. ಭಾಳ ಅರಿಬಿದಾವಲ್ಲಿ ಬರ್ಲಾರ್ದು ನೋಡಿ ಇದನ್ನ ಮಾಡಕ್ಕೆ ಬರ್ತೈತೆ ತಡಿವ. ನೋಡ್ತೀನಿ ಅವ್ರು ಹಾಕೊಳಕ್ಕೆ ಬರೋವಿದ್ರೆ ತಗೋತೇನೆ ಅವನ್ನ ತಡಿವ. ಇಲ್ಲಿ ಮ್ಯಾಗ ಜಗ್ ಅರಿವಿದಾವು ಏನೇನದಾವ ನೋಡಿ ತೆಗಿತೀನಿ ತಡಿವನ್ನ. ಇಷ್ಟು ತೆಗೆದು ಎಲ್ಲ ಸ್ವಚ್ಛ ಮಾಡಿ ಇಟ್ಬಿಡ್ತೇನೆ. ಏನು ತೆಗಿಯಕತ್ತೀರಮ್ಮ ಯಾಕ ಇವು ಹಳೆವು ಅವ್ನು ಸೀರೆ ಕಟ್ಟಿಟ್ಟಿದ್ವೆ ಮ್ಯಾಗ ಕೌದಿ ಹೊಲ್ಯಾರು ಬಂದಿದ್ರ ಕೊಡ್ತೇನಲ್ವ ಅದಕ್ಕೆ ಅವ್ನು ಇಷ್ಟು ತೆಗೆದು ಮಡಿಚ್ಕೊಟ್ನೆ. ಮ್ಯಾಗ ನಮ್ಮ ಹಳೆ ಅರಿಬೇನ್ರ ಮೊದ್ಲು ಹುಡುಗು ಇದ್ವಲ್ಲವು ಇದ್ರ ತೆಗೆದ್ವ ಅವನ್ನ ಕಟ್ಕಟ್ಟು ಇದು ಮಾಡಿ ಇಡಬೇಡ್ರಿ ಎಲ್ಲ ಹರಿದಂಗೆ ಆಕತ್ತಲ್ಲ ಅದು ಮೇಲೆ ತೆಗೆದು ನೋಡಿ ಏನೇನು ಬೇಕಾಗಿದ್ದು ಬೇಡಾಗಿದ್ದು ತೆಗೀರಿ ಅಂತಂದ್ಲ. ಅದಕ್ಕೆ ತೆಗೆದ್ರಾತಂತ ತೆಗಿಯಕತ್ತಿದ್ ನೋಡಕ್ಕೆ ಅವನಷ್ಟು ತೆಗಿ ಹಂಗಾರ ನೋಡೋಣ ಯಾವ ಬೇಕಾಗಿದ್ದು ಬೇಡಾಗಿದ್ದು ನೋಡಿ ಮಡಿಸಿಡೋಣಂತ. ಹ್ಞೂ ಅಕ್ಕ ಅಮ್ಮವ ಅದನ್ನೇ ತೆಗೆದೆ ತೊಟ್ಲಾನೆ ಇದನ್ನ ಮುಂದೆ ಇಟ್ಟು ಎಲ್ಲ ಹಿಂದಕ್ಕೆ ಸರಿಸ್ಬಿಟ್ಟಿವ ಅರಿಬಿ ಅವನ್ನ. ಅದಕ್ಕೆ ಧೂಳನಾಗಿತ್ತಲ್ಲ ಇದು ವರಿಸಿ ಇನ್ನೊಮ್ಮೆ ಚಲೋ ಅರಿಬಿ ಹೊದಿಸಿಟ್ರತಂತ ತೆಗೆದ್ನೇವ. ಅರ್ಬಿವ ತೊಟ್ಲಿದು ಏನಿಂದ ಅವ ಇದು ನಾ ಹಿಡ್ಕೊಂಬರೋ ಮುಂದೆ ನಿಮ್ಮಮ್ಮ ಅಜ್ಜ ಕೊಡಿಸ್ ಕಳಿಸಿದ್ ರೋಡ್ ಇದನ್ನ ಗಡ್ಮೂಡ್ ಐತಿ ತೆಗೆದು ಹಿಂದಕ್ಕೆ ಸರಿಸಿಟ್ಟಿದ್ವಿ. ಈತ ತಂಬ ಇಲ್ಲಿ ವರಿಸಿ ಇಡ್ತಾನಿತ್ತಾಗ ಅವು ಏನು ಮತ್ತೆ ಅರಿಬಿದಾವ ನೋಡು ತೆಗಿ ಅಷ್ಟು ಬಿಡ್ಬೇ ಜಗ್ ಗಡ್ಮೂಡ್ ಐತಿ ನೋಡಿ ತೊಟ್ಲ. ಹ್ಞೂ ಹೇಳಿ ಮಾಡ್ಸಿದ್ರ ನಿಮ್ಮ ಅಜ್ಜಾರ ಎಷ್ಟು ಚಂದ ಐತ್ವಿ ಫ್ರಾಕ್. ಏನು ಹಿಡ್ಕೊಂಬರೋ ಮುಂದೆ ನಿಮ್ಮಮ್ಮ ಹೊಲಿಸಿದ್ಲು ಅವನ್ನ ಕುಬ್ಸಿದ್ರ ಬ್ಯಾಗ ತೆಗೆದಿಟ್ಟಿದ್ನಿ ನಾನು ಒಂದು ದಿವಸ ನಿಮ್ಮ ಚಿಗವ ಹಡಲ್ಲಲ್ಲ ತಕ್ಕಿಗೋಸ್ ಆಕಿನ ಮಕ್ಳಿಗೆ ಬೇಕಂತಂದು ಕೊಟ್ಟು ಕಳಿಸಿದ್ನೆ. ಹೊಸ ನೆನಪಿಗೆ ಇಟ್ಕೋಬೇಕು ಇಷ್ಟು ಕೊಡಬಾರ್ದು ಅಂತಂದ್ರೆ ಹಾಗಾಗಿ ಸ್ವಲ್ಪ ಕುಂಚಿಗೆ ಒಂದು ಲಂಗ ಜಂಪರ್ ಒಂದು ತೆಗೆದಿಟ್ಟಿದ್ದೆ ಅದವನ ರಮ್ಯ ಅವು ಇಲ್ಲದ ತಡಿ ಕೊಡ್ತೇನೆ. ಲಂಗ ಜಂಪರ್ ಯಾವ ಇದು ಯಾರದ್ವಿ ಅದು ನಿಮ್ಮ ಅಕ್ಕಗೆ ಹೊಲಿಸಿದ್ವು ಅದಾಗ ಒಂದೇ ಇದ್ದಲ್ಲ ಹಂಗಾಗಿ ಕುಬ್ಸೋದ್ರ ಬ್ಯಾಗ ನಾನು ಒಳ್ಳೆ ಹಿಡ್ಕೊಂಬಂದು ಹೊಳ್ಳಿ ಬಚ್ಚಲ ಬದಲು ಮಾಡೋದಿತ್ತು ಹೋಗಿದ್ನಿ ಇವಾಗ ನಿಮ್ಮಮ್ಮ ಹೊಲಿಸಿಟ್ಟಿದ್ಲು. ಅವ ತಂದಿದ್ದು ನೋಡು ಕುಂಚಿಗೆ ಹೊಲಿಸಿದ್ಲು ನೋಡು ಅಮ್ಮ ಅದಾವ ನಾವು ನೋಡ್ತಾಗಿ. ಇದೊಂದು ಕುಂಚಿಗೆ ರೇಷ್ಮೆ ಜಂಪರಿಂದ ನೋಡುವ ಇದೊಂದು ಹೊಲಿಸಿದ್ಲ ಅಮ್ಮ ಅದೊಂದು ಕುಬ್ಸೋದ್ರ ಬ್ಯಾಗ ಹೊಲಿಸಿದ್ ನೋಡು ಚಂದಾಗ್ಯಾವ ಇವು ನೋಡ್ಬೇಲೇವ ನೋಡೋಣ ಚಂದಾಗ್ಯಾವ ನೋಡ್ಬೇ. ಕುಬ್ಸೋದ್ರ ಬ್ಯಾಗ ಎಂತ ಚಂದ ಕಾಣತ್ತದ ನೋಡು ರೇಷ್ಮೆದು ಜಂಪರಿಂದ ಎಂತ ಚಂದ ಆಗೈತೆ ನೋಡಿವ ಕುಂಚಿಗೆದು. ಇವು ಸಣ್ಣ ಕುಲಾಯಿ ನಿಮ್ಮ ಸಣ್ಣ ಕಾಕ ತಂದಿದ್ದು ನೋಡೋನಿಲ್ಲ ಇವನ್ನ ಚಂದ ಅದ ನೋಡ್ಬೇವ ಇವು ಮಸ್ತ್ ಅದ ನೋಡು ಒಳ್ಳೆ ಎಲ್ಲ ತೆಗೆದಿಟ್ಟು ಬಿಡ್ಬೇವ. ಹ್ಞೂನ ಮೊದ್ಲು ಏನು ತೊಡ್ಸಿರ್ತೀವಲ್ಲ ಅವನ್ನ ಇಟ್ಕೋಬೇಕು ನೆನಪಿಗೆ ಏರ್ ಬೇಗಂತಾರ. ಮತ್ತು ತೀರ ಸಣ್ಣವು ಮತ್ತು ನಿಮ್ಮ ಚಿಗವನ ಮಗಳು ಇದು ಹಡದ್ಲು ಆಕಿ ಮೊನ್ನೆ ಆಕಿ ಹಂಗಾಗಿ ಆಕಿಗೆ ಕೊಟ್ಟು ಕಳ್ಸಿದ್ನೆ ಅವನ್ನ ಹೊಸ ಇಟ್ಕೊಂಡಿದ್ದು ನೋಡಿ ಅವನ್ನ ಹಳೇದೆಲ್ಲ ನೆನಪು ಮರ್ಕಳಿಸ್ತು ಬಿಡಿ ಅವನು ಇಷ್ಟು ನೋಡಿ. ನಮ್ಮ ಬಾಲ್ಯದೊಳಗೆ ನಾವು ಸಣ್ಣರಿದ್ದಾಗ ನಮ್ಮ ಅಜ್ಜ ನಮ್ಮ ಅಮ್ಮ ಯಾವ ರೀತಿ ಬಟ್ಟೆಗಳನ್ನು ಹೊಲಿಸಿ ಕಳಿಸಿದ್ರು ಅಂತ ನಮ್ಮ ಅವ್ವಾರ ಹೇಳಿದ್ರು ನೋಡ್ರಿ. ಒಂದು ಸಣ್ಣ ಬಾಲ್ಯದ ನೆನಪನ್ನು ನೆನಪಿಸುವಂಥ ಪ್ರಯತ್ನ ಮಾಡೇನ್ರಿ. ಯಾರಿಗೆಲ್ಲ ನಿಮ್ಮ ಬಾಲ್ಯದ ನೆನಪಾಯಿತು ಅಂತಂದು ಕಾಮೆಂಟ್ ಮೂಲಕ ತಿಳಿಸೋದಂಕ್ರ ಮರಿಬೇಡ್ರಿ. ಯಾರು ಸಬ್ಸ್ಕ್ರೈಬ್ ಆಗಿದ್ರೆ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಯವ ನೀನೇ ಸುಚಿತ್ರ ರಾಧಾ ಬಂದಿದ್ರು ಪಾಪ ನಾನು ಮಾತಾಡ್ಸಿ ಹೋದ್ರಾತಂತೇಳಿ ಅಪ್ಪೇನೋ ಹೊಲಕೊಂಡಿದ್ನಂತ ಬಟ್ ಕೇಳಿದ್ರಂತ ನೀಲ ಬಂದಾಳ ಅಂತೇಳಿ ಬಂದ ನೋಡುವ ಅಂದ್ರಂತ ಅಪ್ಪಾರೆ ಬಂದು ಮಾತಾಡ್ಸೋದ್ರು ಪಾಪ ಎಷ್ಟೋ ತನಕ ಕುಂತಿದ್ರು ಬೇ. ಹೌದಾ ನಿನ್ನೆ ರಮ್ಯಾ ಅಂದ್ಲು ಮತ್ತೇನು ತಿನ್ನಾಕದ ಹಾಯ್ ಕೊಟ್ಟಿದ್ರಿ ಇಲ್ಲಕ್ಕಿಗೆ ಅವ್ರಿಗೆ. ಹ್ಞೂ ಬೇ ರಮ್ಯಾ ಬಿಸಿ ಅವಲಕ್ಕಿ ಹಚ್ಚಿದ್ಲ ಮತ್ತು ನೀವು ಚಕ್ಲಿ ಮಾಡಿಟ್ಟಿದ್ದಲ್ಲ 2 ಅವಲಕ್ಕಿ ಚಕ್ಲಿ ಕೂಡ ಹಾಕಿ ಕೊಟ್ಟಿದ್ವಿ. ಮತ್ತು ತಿಂದು ಚಾ ಕೊಡೋದು ಎಷ್ಟೋ ತನಕ ಕುಂತಿದ್ರು ಬೇ. ನಿನ್ನೂ ಕೇಳಿದ್ರವ್ರು ಇಲ್ವ ಹೊಲಕ್ಕೆ ಹೋಗ್ಯಾರ ಅವ್ರು ಅಂತಂದೆ. ಮತ್ತು ಒಂದಿನ ಊರಿಗೆ ಹೋಗೋರಾಗ ಬಂದು ಬೆಟ್ಟೆ ಹೋಗ್ತೀವ ಚಿಗವರಿಗೆ ಅಂತಂದು ಪಾಪ ಎಷ್ಟೋ ತನಕ ಕುಂತಿದ್ರು. ಹೌದನ್ ಬೇ ನಾವು ಹೊಲದ ಗದ್ದಲ್ದಾಗ ಪಾಪ ಬಂದಿದ್ರ ನಂಗಾರ ಒಂದಿನ ನಾಷ್ಟಕರ ಕರೀನಂತಾನೆ ಇಲ್ಲ ಅವ್ರನ್ನ ಮನೆಗೆ ಹೋಗಿ ಕರೆದ್ ಬಾ ಇಬ್ಬರು ಹುಡುಗಿನ ಕರೆದ್ ಬಾ ಅವ್ರಿಗೇನು ಇಷ್ಟ ನೋಡಿ ಹೇಳ ಮಾಡಿಕೊಡ್ತೇನೆ. ಪಾಪ ಸಣ್ಣ ಇದ್ದಾಗ ನನ್ನ ಅಡುಗೆಗನ ಪ್ರೀತಿ ಬಿಟ್ಟು ಉಣ್ಣು ಯಾಡೋ ಪಾಪ.
ಹ್ಞೂನವ ಹಂಗಾರೆ ಸಂಜೆ ಕಡೆ ಹೋಗಿ ಹೇಳಿ ಬರ್ತೇನೆ ಏನ್ರ ನಾಷ್ಟಕ್ಕೆ ಮಾಡಿ ಕರಿನಂತ ತಗೋ ಹಂಗಾರೆ ಇಬ್ರು ಒಂದೊಂದು ಪತ್ಲ ಮಾಡೋಣ ಹಂಗಾರೆ ಇಬ್ರಿಗೂ ಒಂದೊಂದು. ಹ್ಞೂ ಅದಾವಳ ಪತ್ಲ ಆಕಿಗೊಂದು ಮಾಡೋಣಂತ ಕರದ್ ಬಾ ಪಾಪ ಬಾ ದಿನದಾಗ ಲಗ್ನದಾಗ ಹೋಗಿದ್ದು ಹೊಳ್ಳಿ ಬೆಟ್ಟೆನೇ ಇದ್ದಿದ್ದಿಲ್ಲ ಹುಡುಗರು ಬರ್ತಾವ ಮತ್ತು ನಮ್ಗರ ಅವ್ರ ಮನೆಗಳು ನಮ್ಮ ಮನೆಗಳು ದೂರ ಅವ್ರು ಬಂದಿದ್ದು ನಮ್ಗೆ ಗೊತ್ತಾಗೋದಿಲ್ಲ ನೀ ಬಂದಿದ್ದು ಅವ್ರಿಗೆ ಗೊತ್ತಾಗಂಗಿಲ್ಲ ಕರದ್ ಬಾ ಹಂಗಾರ. ಹ್ಞೂನವ ಕರಿತೀನಿ ಬೇ ಕರದ್ ಬರ್ತೇನೆ. ಸಾರು ಅಂಕರ ಆತು ಅನ್ನಾಗೈತಿ ಮುಂಜಾನೆ ರೊಟ್ಟಿಗೆ ಸೌತೆಕಾಯಿ ಪಲ್ಯ ಮಾಡಿತ್ತು ಮತ್ತು ಇನ್ನು ಬಂದ್ರಂದ್ರೆ ಮತ್ತು ಅಂದಾಗ ಸಾರು ಬಿಡ್ತಾರೆ ಅದು ಕೊಟ್ಟು ಸಾರು ಮಾಡಿಟ್ಟೆ ಒಟ್ಟು ಹೊರಗೆ ಕುಂದಿರ್ತೇನೆ ಯವ್ವ ಏನು ಜಳ ಸೋಸತ್ತಂಗ ನೋಡು ಯವ್ವ ಏನು ಮಾಡಿಲ್ಲ ಏನು ಮಾಡಕತ್ತೀವಿ ಸಾರು ಮಾಡಿದ್ನಿ ಒಂದಿಟ ಇದನ್ನು ಹುಂಚೆಹಣ್ಣಿಂದು ಸಾರು ಮಾಡಿದೆ ಮುಂಜಾನೆ ರೊಟ್ಟಿ ಪಲ್ಯ ಆಗಿತ್ತ ಅನ್ನನೂ ಮಾಡಿದೆ ಬಿಸಿದು ಮತ್ತು ಈಗ ನಿಮ್ಮ ಅಪ್ಪಾರು ಊಟಕ್ಕೆ ಬರ್ತೇನೆ ಅಂದಾರ ಮತ್ತು ಸಾರು ಬೇಕು ಅವರಿಗೆ ಹಂಗಾಗಿ ಒಟ್ಟು ಸಾರು ಮಾಡೀನಿ ನೋಡು ನಾನು ಹೊರಗೆ ಕುಂತ್ರಾತು ಸಾರು ಕಾಶಿಟ್ಟಂತೆ ಕುಂತಿದ್ದು ನೋಡ್ವಾನಿಲ್ಲ ಅಲ್ಲೇ ಹೊರಗೆ ಹೋಗೋಣ ಅಂತಡಿ ಜಗ ಗಾಳಿ ಅದೈತಿ ಏನು ಸೆಕಿ ಕುಚ್ಚಾಕತ್ತೈತಿ. ಅಜ್ಜಗೂ ಅನ್ದಾಗ ಸಾರು ಬೇಕು ಅಜ್ಜನ ಪಲ್ಯಗಿಲಿ ಹಾಕೊಂಡು ಒಟ್ಟ ಉಣ್ಣೋದಿಲ್ಲ ರೂಢಿನೇ ಇಲ್ಲ. ಹ್ಞೂ ಅವ್ರಿಗೆ ರೂಢಿನೇ ಇಲ್ಲ ಮಾವರಿಗೆ ಹಾಗಾಗಿ ಬಡ ಬಡ ಏನು ಮಾಡ್ಬಿಡ್ತೇನೆ ನಾನು ಮಾಡೋ ಕೈಲ್ಲ ಮುಂಜಾನೆ ಒಬ್ಬೇಕೆ ನಂದಕ್ಕಾಗಿ ಬಡ ಬಡ ಏನು ಮಾಡ್ತೇನೆ ಪಲ್ಯ ಮಾಡಿ ರೊಟ್ಟಿ ಮಾಡಿ ಅನ್ನ ಸಾರು ಎಲ್ಲ ಮಾಡಿಟ್ಟು ಇದನ್ನು ಮಾಡ್ತೀನಿ ಎಲ್ಲ ಬಾಂಡೆ ಗಿಂಡೆ ಕುಡಿಸ್ಕೊಂಡು ತಿಕ್ಕ ಕಿತ್ತಲ್ದಾಗ ಇಡ್ತೇನೆ. ನಿಮ್ಮ ತಂಗಿ ಕಾಲೇಜ್ನಾಗಿಂದ ಬಂದು ಇದನ್ನು ಮಾಡ್ತಾವಕ್ಕೆಲ್ಲ ಹೊರೆ ಮಾಡ್ತಾನೆ ಹೋಗ್ಬಿಟ್ಟಿರ್ತೇನೆ ಹೊಲಕ್ಕೆಲ್ಲ ಅಡುಗೆ ಮನೆ ಒಗಾತು ಮಾಡಿ ಹೋಗಿರ್ತೇನೆ ಇದ್ದಿದ್ದು ಅರ್ಬಿ ಬಡದಾಕಿ ಹೋಗ್ತೀನಿ ಅದೇನು ಬಿಸಿಲ ಬಂದು ಮಾಡ್ತೈತೆ ಅಂತೇಳಿ ನನಗೂ ಹೊಲಕ್ಕೆ ಹೋಗ್ರಾಗ ಟೈಮ್ ಇತ್ತು ಬಾಂಡೆ ತಿಕ್ಕೆ ಹೋಗ್ತೀನಿ ಅವಸರ ಇತ್ತು ಅಂದ್ರೆ ಒಂದು ತಿಕ್ಕೋದಿಲ್ಲ ನೋಡಿ ಯಾಕಿನ ಬಂದು ಮಾಡ್ಕೊತ ನಿಂದು ಮದುವೆಗಿನ ಮುಂಚೆಕ ಇಬ್ಬರು ಜೋಡಾಗಿ ತಲೆಗೊಂದು ಹಂಚ್ಕೊಂಡು ಕೆಲಸ ಮಾಡ್ತಿದ್ರೆ ಮತ್ತು ನೀನು ಮದುವೆಯಾಗಿ ಹೋದಿ ಮತ್ತು ಇನ್ನು ಆಕಿನ ಮಾಡ್ತಾವ ಹಾಗೆಲ್ಲ ಒಲ್ಲೆ ನಂಗಿಲ್ಲ ಏನಿಲ್ಲ ಮಾಡ್ತೈತಿ ಪಾಪ ಶಾನ್ಯಾಗ ಹೇಳ್ಬೇಕು ಶಾಲ್ಯಾಗೂ ಚಲೋ ಮಾರ್ಕಸ್ ತೆಗಿತಾಳ ಆಮೇಲೆ ಮತ್ತು ಮನೆಯಂದು ಮಾಡ್ಕೊಂಡು ಹೋಗ್ತಾಳ ಶಾನೆ ಭಾಳ ಗೆಳರಮ್ಮ ಈಗ ಅಂಕಾರ. ಹ್ಞೂನೇವ ನಿಂದು ಎಲ್ಲ ಚಲೋ ಆತ ಒಳ್ಳೆ ಒಳ್ಳೆ ಮಂಟನೂ ಸಿಕ್ತು ಎಲ್ಲ ಮಂದಿ ಚಲೋ ಅದಾರ ನೆಗಿನ್ಯಾರು ಅತ್ತಿ ಮಾವಂದ್ರೆ ಎಲ್ಲರೂ ಚಲೋ ಅದಾರ. ಇನ್ನೇನು ನಿಮ್ಮ ತಂಗಿದು ಒಂದ ಚಿಂತೀವ ಬಡ ಬಡ ತೋರ್ಸೋಣಂತ ನಾ ಅಂತೀನಿ ಒಲ್ಲೆನು ಇನ್ನೂ ಕಲಿತೀನಿ ಮುಂದೆ ಅಂತಾಳ. ನಿಮ್ಮ ಅಪ್ಪರ ಯಾಕೆ ಕಲಿವಲ್ಲಕ್ಕೆ ಬಿಡು ಅಂತ ಅವ್ರು ಅಂತಾರ ಏನು ಮಾಡ್ತಾರೆ ನಾವಯ್ಯವ ಕಲೀಲಿ ಬಿಡುವೆ ಕಲಿದು ಒಂದು ಟೈಮ್ ಅದೇ ಕಲಿವಲ್ಲಕ್ಕೆ ಬಿಡು ಕಲಿಸ್ತೀನಿ ಅಂತಾರೆ ಅಪ್ಪಾರ ಕಲಿವಲ್ಲಕ್ಕೆ ಬಿಡು ಮಂತಾನ ಚಲೋ ಬರ್ತಾವೆ ಕಲಿಸಿದ್ರೆ ಮತ್ತು ನೌಕರಿಗೆ ಹತ್ತ ಹಾಕಿ ಮುಂದೆ ಟೀಚರ್ ನೌಕರಿ ಬರುವಂಗೂ ಕಲಿಯಾಕತ್ತಾಳ ಆಕಿ ಟೀಚರ್ ನೌಕರಿ ಕಲಿವಲ್ಲಕ್ಕೆ ಬಿಡು ಏನು ಮಾಡ್ತಾರೆ ನಾವಯ್ಯವ ಮಾಡವಲ್ರಕ್ಕ ಅವ್ರ ಅಜ್ಜನ ಅಮ್ಮನು ಅವ್ರ ಅಮ್ಮ ತೋರ್ಸೋಣಂತಾಳ ಅವ್ರ ಅಜ್ಜ ಕಲೀಲಿ ಬಿಡ ಅಂತ ಅವ್ರಿಗೂ ಕಲಿಸೋ ಮನಸ್ಸೈತಿ ಏನು ಮಾಡ್ತಾರೆ ನಾವ. ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ರಿ ಒಂದು ಸಣ್ಣ ಕತೆ ಮಾಡಿ ಹಾಕಕತ್ತೇನೆ ರೀ. ಇವತ್ತಿನ ಕತೆ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದೇ ನೋಡಾತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ಸಹಕಾರ ನಮಗೆ ಬೇಕ್ರಿ. ಸುಷ್ಮಾ ಹೊನ್ನಳ್ಳಿಯವರು ಕಮೆಂಟ್ ಹಾಕಿದ್ದೀರಿ ಅವ್ರ ಅಣ್ಣ ಮತ್ತು ವೈನಿ ಅವ್ರದ್ದು ಮದುವೆ ವಾರ್ಷಿಕೋತ್ಸವ ಐತಿ ಶುಭಾಶಯ ತಿಳಿಸ್ರಿ ಅಂತಂದು ಕಮೆಂಟ್ ಹಾಕಿದ್ದೀರಿ. ಲಕ್ಷ್ಮೀ ಮಹೇಶ್ ಅವರೇ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳ್ರಿ ಆಯುರ್ವೇದಿಕ ಕೊಟ್ಟ ಭಗವಂತ ಕಾಪಾಡಲಿ ನಿಮ್ಮ ಮುಂದಿನ ಜೀವನ ಎಲ್ಲ ಒಳ್ಳೇದಾಗಲಿ ರೀ ಅಂತಂದು ಕೇಳ್ಕೊತೇನೆ ರೀ. ನಿಮ್ಮ ಮೂಲಕ ಈ ಕತೆ ತಲುಪಿತ್ತಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಮಗೆ. ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ. ನಮಸ್ಕಾರ ರೀ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಕತ್ತೀರಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ರೀ. ಯಾವ ರೀತಿ ಕತೆಗಳು ಬೇಕು ಕಮೆಂಟ್ ಮೂಲಕ ತಿಳಿಸಿ ನಾವು ಅದೇ ರೀತಿ ಕತೆಗಳನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತೇವೆ ರೀ.